ಹಾಯ್, ಇವತ್ತಿನ ಬ್ರೇಸ್ಲೆಟ್ ಬಂದು ಸನ್ಸ್ಟೋನ್ ಅಂತ ಹೇಳಿ. ಸೊ ಈ ಸನ್ಸ್ಟೋನ್ ಏನಂತ ಹೇಳಿದ್ರೆ ಇದು ನಮಗೆ ಪಾಸಿಟಿವಿಟಿ ಮತ್ತು ಕಾನ್ಫಿಡೆನ್ಸಿಗೆ ಅಂತಲೇ ನಾವು ಇದನ್ನು ವೇರ್ ಮಾಡೋದು. ಇದು ನೀವು ನೋಡಿರ್ಬೋದು, ಏನು ರಾಜವರ್ಧಿನಿ ಅಂತ ಹೇಳಿಬಿಟ್ಟು ಕೂಡ ಕನ್ನಡದಲ್ಲಿ ಕರೀತಾರೆ. ಸೊ ಇದು ಬಂದುಬಿಟ್ಟು ನಮಗೆ ಕಾನ್ಫಿಡೆನ್ಸ್ನ ಬೂಸ್ಟ್ ಮಾಡುತ್ತೆ ಮತ್ತು ನಮ್ಮ ಪರ್ಸ್ನಲ್ ಪಾರ್ಟ್ಸ್ ಏನಿರುತ್ತೆ, ಅಂದರೆ ನಮಗೆ ಗೊತ್ತಿಲ್ಲದಿರೋವಂಥ ನಮ್ಮ ಒಳಗಡೆ ಇರೋ ಶಕ್ತಿ ಏನಿರುತ್ತೆ ಅದು ನಮಗೆ ಆ್ಯಕ್ಟಿವೇಟ್ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ, ನಮಗೆ ಸಕ್ಸಸ್ ಅನ್ನೋದು ಚೆನ್ನಾಗಿ ಸಿಗುತ್ತೆ ಮತ್ತು ಫೇಮ್ ಅನ್ನೋದು ಸಿಗುತ್ತೆ. ಮತ್ತು ನಮಗೆ ಯಾವುದೇ ಒಂದು ಸಕ್ಸಸ್ ಇರ್ಬೋದು ಅಥವಾ ದುಡ್ಡು ಇರ್ಬೋದು ಅಥವಾ ಒಂದು ರಿಲೇಷನ್ಶಿಪ್ಪಲ್ಲಿ ಪ್ರೀತಿ ಇರ್ಬೋದು, ಇದೆಲ್ಲನೂ ಅಬಂಡೆಂಟಾಗಿ ಸಿಗುತ್ತೆ ಇದರಿಂದ. ಮತ್ತು ಇದು ನಮಗೆ ನೆಗೆಟಿವ್ ಥಾಟ್ಸ್ ಇರ್ಬೋದು ಅಥವಾ ಯಾವುದೇ ಭಯ ಇರ್ಬೋದು, ಅದನ್ನೆಲ್ಲ ನಮಗೆ ಇದು ಕಮ್ಮಿ ಮಾಡುತ್ತೆ. ಮತ್ತು ನಿಮ್ಮಲ್ಲಿರುವಂಥ ಲೀಡರ್ಶಿಪ್ ಕ್ವಾಲಿಟೀಸ್ನ ಇನ್ಕ್ರೀಸ್ ಮಾಡುತ್ತೆ. ಮತ್ತು ನೀವು ಏನೇ ಒಂದಕ್ಕಾಗಲಿ ಬೇರೆಯವ್ರ ಮೇಲೆ ಡಿಪೆಂಡೆಂಟ್ ಆಗದಿರಾನೆ ಇಂಡಿಪೆಂಡೆಂಟಾಗಿ ಎಲ್ಲ ಕೆಲಸಗಳನ್ನ ಮಾಡ್ಬೋದು. ಸೊ ಅದಕ್ಕೂ ಕೂಡ ಇದು ಸಪೋರ್ಟ್ ಮಾಡುತ್ತೆ. ಮತ್ತು ಇದರಿಂದ ನಿಮಗೆ ಒಂದು ಮೋಟಿವೇಶನ್ನು ಚೆನ್ನಾಗಿ ಸಿಗುತ್ತೆ. ಇವಾಗ ನೀವು ಯಾವುದೋ ಒಂದು ಕೆಲಸ ಮಾಡಬೇಕಂದ್ರೆ ನನಗೆ ಮೋಟಿವೇಶನ್ ಇಲ್ಲ, ಯಾರಾದರೂ ನನ್ನನ್ನು ತಳ್ಳಬೇಕು ಹಿಂದೆಯಿಂದ, ಈ ಥರ ಏನಾದರೂ ನಿಮ್ಮ ಮೈಂಡ್ಸೆಟ್ ಇತ್ತು ಅಂತ ಹೇಳಿದ್ರೆ ಸೊ ಇದು ಮೋಟಿವೇಶನ್ಗೆ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಈ ಥರ ನಿಮಗೆ ಪವರ್ಫುಲ್ ಬ್ರೇಸ್ಲೆಟ್ಸ್ ಬೇಕು ಅಥವಾ ನಿಮ್ಗೆ ಏನಾದರೂ ಯಾವ ಪ್ರಾಬ್ಲಮಿಗೆ ಯಾವ ಬ್ರೇಸ್ಲೆಟ್ ಬೇಕಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ನಮಗೆ DM ಮಾಡ್ಬೋದು. ಇದಕ್ಕೆ ಫ್ರೀ ಕನ್ಸಲ್ಟೇಷನ್ ಕೂಡ ಸಿಗುತ್ತೆ. ಮತ್ತು ನಮ್ಮ ಹತ್ರ ಸಿಗೋ ಎಲ್ಲ ಬ್ರೇಸ್ಲೆಟ್ಸ್ ಕೂಡ ನಿಮಗೆ ಎನರ್ಜೈಸ್ಡ್ ಆಗಿರುತ್ತೆ. ಸೊ ಹಾಗಾಗಿ ನೀವು ತೊಗೊಂಡಿದ್ದ ತಕ್ಷಣವೇ ಅದಕ್ಕೆ ಇಂಟೆನ್ಷನ್ ಸೆಟ್ ಮಾಡಿಬಿಟ್ಟು ನೀವು ವೇರ್ ಮಾಡ್ಬೋದು. ಸೊ ಇಂಟೆನ್ಷನ್ ಹೆಂಗೆ ಸೆಟ್ ಮಾಡೋದು ಅನ್ನೋದನ್ನು ಕೂಡ ನಾವೇ ನಿಮಗೆ ಹೇಳ್ಕೊಡ್ತೀವಿ. ಸೊ ನಿಮಗೆ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ನೀವು ಶೇರ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.